ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿ ಸುತೆಯವರ ಅನುಬಂಧದ ಕಾರಂಜಿಯ ಎಪಿಸೋಡ್ 3ಕ್ಕೆ ಸುಸ್ವಾಗತ. ಉಷಾ ಹುಟ್ಟಿದ ನಂತರ ದಿನಗಳಲ್ಲಿ ಸುಕನ್ಯಾ ತೀರ ಅನಾರೋಗ್ಯ. ಅವಳ ಲಾಲನೆ ಪಾಲನೆಯೆಲ್ಲ ನರಹರಿಯೇ ಮಾಡುತ್ತಿದ್ದಿದ್ದು. ನಾನು ನೀರು ಹಾಕ್ತೀನಿ, ಮಗುವನ್ನು ಕಿತ್ತುಕೊಳ್ಳುತ್ತಿದ್ದ ಕೆಲಸದ ನಿಂಗಿಗಿ ಕೈಯಿಂದ ಯಾವುದೋ ಕೈಯಿಂದ ಮುಟ್ಟಿಬಿಡ್ತೀಯ ಅವಳ ಮೇಲೆ ರೇಗಾಡುತ್ತಿದ್ದ. ಅಂತಹ ಅನೋನ್ಯ ಸಂಬಂಧ ತಂಗಿಯೊಡನೆ. ತರಕಾರಿ ತಗೊಂಡು ನೋಟ್ಸ್ನೊಂದಿಗೆ ಬಂದಾಗ ತಾಯಿಯ ಮುಖ ಮಂಕಾಗಿರುವುದನ್ನು ಅವನ ಗಮನಕ್ಕೆ ಬಂತು. ಹಾಲು ತಂದಿದ್ದೀನಿ. ತರಕಾರಿ ಜೊತೆ ಹಾಲಿನ ಪ್ಯಾಕೆಟ್ ಒಯ್ದುಬಿಟ್ಟು ಬಂದವನು ಹೊರಗಡೆಯೇ ಕೂತ. ಅಮ್ಮ, ನಾನು ಮಧ್ಯಾಹ್ನನೇ ಬಂದಿದ್ದು, ಅಣ್ಣನಿಗೆ ಹೇಳಬೇಡ, ಸಮಜಾಯಿಷಿ ಅವರಿಗೆ ಕೊಡಲಾರೆ. ಸೊಸೆ ರೂಮಿನಲ್ಲಿದ್ದುದು ಗೊತ್ತು, ಇವನ್ಯಾಕೆ ಹೋಗಿ ಅಲ್ಲೇ ಕೂರಬಾರದೆಂದುಕೊಂಡರು. ಅವಳು ಚುರುಕು ನಾಲಿಗೆಯಿಂದ ತಪ್ಪಿಸಿಕೊಳ್ಳಬೇಕಾಗಿತ್ತು. ಕಟ್ಟುತ್ತಿದ್ದ ಕನಕಾಂಬರ ಹೂವನ್ನು ಬುಟ್ಟಿಗೆ ತುಂಬಿಕೊಳ್ಳುತ್ತಾ ನಳಿನಿ ಕೂಗೆಂದಾಗಿದೆ, ನೋಡ್ತೀನಿ ಅಂತ ಒಳಗೆ ಹೋದರು. ನರಹರಿ ನಕ್ಕು ಬಿಟ್ಟ. ಯಾಕಮ್ಮ ಈ ಇಂಡೈರೆಕ್ಟ್ ಸ್ಪೀಚು? ನೇರವಾಗಿಯೇ ಇಲ್ಲಿ ಜಾಗ ಖಾಲಿ ಮಾಡೋ ಅನ್ಬೋದತ್ತಲ್ಲ. ಅಣಕಿಸಿಯೇ ಅವನು ಎದ್ದು ಹೋಗಿದ್ದು. ರೂಮಿನೊಳಗೆ ಬಂದವನೇ ಹಾಸಿಗೆ ಮೇಲೆ ಉರುಳಿಕೊಂಡ. ಮಡಿಚಿದ ಸೀರೆಗಳನ್ನು ಮತ್ತೆ ಬಿಚ್ಚಿ ಮಡಿಚಿಡುತ್ತಿದ್ದಳು. ಇದೇನ ಪ್ರಾಕ್ಟೀಸು? ಸೇಲ್ಸ್ಗಲ್ ಕೆಲಸಕ್ಕೆ ಏನಾದರೂ ಸೇರಿಕೊಂಡಿದ್ದೀಯಾ? ಚುರುಕು ಮುಟ್ಟುವಂತೆ ಮಾತನಾಡಿದ. ಸೀರೆ ಬಿಚ್ಚಿ ಮಡಿಚಿಡುವುದು ಅವಳಿಗೆ ತೀರ ಇಷ್ಟವಾದ ಕೆಲಸ. ಹೌದು ಎಂದಳು ಸಿಡುಕುತ್ತಾ. ಚುರುಕು ಮುಟ್ಟಿದಂತಾಯಿತು ಅವನಿಗೆ. ನಿನ್ನ ಒಬ್ಬಳ ಹೌದು ಹೂವಿನಿಂದ ಏನು ಪ್ರಯೋಜನವಾಗುವುದಿಲ್ಲ. ಅವನ ಸ್ವರಕ್ಕೆ ಕಾವೇರಿತು. ಆಮೇಲೆ ಮೌಳಿ ಬಂದು ಕೂತ ಮಂಚದ ಮೇಲೆ. ಅವನ ಕಾಲೇಜಿನಲ್ಲಿ ನಡೆಯುವ ಎಲ್ಲ ದಾಂಧಲೆಯನ್ನು ವಿವರಿಸತೊಡಗಿದ. ಮೌಳಿ ಮೊದಲ ಸಲ ಸುಕನ್ಯಾ ಕೂಗಿದರು. ಬಂದೆ ಎಂದ. ಎರಡನೇ ಸಲ ಕೂಗಿದರು. ಸ್ಪಷ್ಟವಾಗಿತ್ತು. 1 ನಿಮಿಷ ಎಂದ. ನಾನೇ ಬಂದುಬಿಡ್ತೀನಿ. ಜೋಕ್ ಹಾರತೊಡಗಿದ. ಬಿಗಿದೇ ಇದ್ದಳು ನಳಿನಿ. ಅತ್ತ ತಿರುಗಿದವನು ತಟ್ಟನೆ ನಿಲ್ಲಿಸಿದ. ಸರಿ, ಅತ್ತಿಗೆ ಬೋರ್ ಆಯ್ತಾ ನಿಮಗೆ? ಮಾತು ಇಷ್ಟು ಅಂದ್ಕೊಂಡೆ ಹೊರಟೇ ಬಿಟ್ಟ. 2 ಕೈಗಳನ್ನು ಬೆಸೆದು ತಲೆಯ ಕೆಳಗೆ ಇಟ್ಟುಕೊಂಡು ಕಣ್ಮುಚ್ಚಿಕೊಂಡವನು ತಂದೆಯ ಧ್ವನಿ ಕೇಳಿಸುತ್ತಿದ್ದನ್ನು ನೆನಪಿಸಿಕೊಂಡು ತಟ್ಟನೆ ಎದ್ದು ಕೂತ. ನಳಿನಿ, ಅಣ್ಣ ಬಂದಿದ್ದಾರಾ ನೋಡು ಎಂದ. ಅವಳು ಅಲ್ಲಿಂದಲ್ಲಾಡಲಿಲ್ಲ. ಅಣ್ಣ ಬರೋದು ಲೇಟ್ ಆಗ್ತೈತೆ ಅಂತ ಹೇಳಿ ಹೋಗಿದ್ರಾ? ಇಲ್ಲದೆನ್ನುವಂತೆ ಆಕೆ ತಲೆಯಾಡಿಸಿದರು. ಹೊರ ಕೆಲಸ ವಹಿಸಿಕೊಂಡಿರುತ್ತಾರೆ. ಇವರಿಗೆ ಕೆಲಸ ಅಂದರೆ ತುಂಬ ಪ್ರೀತಿ ನೋಡು. ಆರಾಮಾಗಿ ಮಾಡಿಕೊಂಡು ಅಲ್ಲೇ ಇದ್ದುಬಿಡ್ತಾರೆ. ತಾಯಿ ಸ್ವರದಲ್ಲಿ ಖಿನ್ನತೆ ಬೇಸರ ಗುರುತಿಸಿ ಜೋರಾಗಿ ನಕ್ಕುಬಿಟ್ಟ. ಅಮ್ಮ, ನಾನು ಹಾಡ್ಲಾ? ಕೀಟಲೆಯ ಸ್ವರದಲ್ಲಿ ಕೇಳಿ ತಾಯಿಯ ಕೆನ್ನೆಗಳನ್ನು ಕೆಂಪು ಮಾಡಿದ. ಯು ಡೋಂಟ್ ಕೇರ್, ನಾನೋಗಿ ನೋಡಿ ಬರ್ತೀನಿ ಎಂದು ಸ್ಕೂಟರ್ ಎತ್ತಿಕೊಳ್ಳಲು ಹೋದಾಗ ಅಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು. ಇದು ಮೌಳಿಯ ಕೆಲಸವೆಂದು ತಿಳಿದಿತ್ತು. ಮನೆಗೆ ತಲೆಯ ಮೇಲಿನ ಟವಲ್ ತೆಗೆದವರು ಇಲ್ಲೇ ಎಲ್ಲೋ ಹೋಗಿರ್ತಾರೆ ಅಂದು ಅವನಿಗೆ ಗೊತ್ತಿಲ್ವೇನೋ ಪೆಟ್ರೋಲಿನ ಬೆಲೆ. ಮೌಳಿಯನ್ನು ಸಮರ್ಥಿಸಿಕೊಂಡರು. ಅವನು ಹೋಗಿರೋದು ಇಲ್ಲೇ. ಸ್ಕೂಟರ್ ಸ್ಟಾರ್ಟ್ ಮಾಡಿಯೇ ಬೀಳ್ಕೊಡಲು ಬಂದ ಫ್ರೆಂಡ್ ಜೊತೆ ಮಾತನಾಡಲು ಶುರು ಮಾಡೋದು. ವೆಹಿಕಲ್ ಸ್ಟಾರ್ಟಿಂಗ್ನಲ್ಲೇ ಇರುವಂಗೆ ಅವನು ಮಾತು ಮುಂದುವರಿಯುತ್ತದೆ ಹೊರತು ಅದನ್ನು ಆಫ್ ಮಾಡೋದಿಲ್ಲ. ತಮ್ಮನನ್ನು ದೂರಿದ. ಆಕೆ ನಕ್ಕು ಸುಮ್ಮನಾದಳು. ಇದು ದಿನವೂ ಪ್ರತಿಯ ರಾಮಾಯಣ. ಈ ಅಭ್ಯಾಸಕ್ಕಾಗಿ ಮೌಳಿ ಎಲ್ಲರೊಂದಿಗೆ ಬಯಸಿಕೊಳ್ಳುತ್ತಿದ್ದ. ಇನ್ಮೇಲೆ ಖಂಡಿತ ಹಾಗೆ ಮಾಡೋಲ್ಲ ಅಂತ ಪ್ರಮಾಣ ಮಾಡಿದ್ದರೆ ಅಷ್ಟೇ ಈ ಅಭ್ಯಾಸ ಅವನಿಗೆ ಹೋಗಲಿಲ್ಲ. ಹೋಗ್ಬರ್ಲಾ ಮೇಲೆದ್ದ ನರಹರಿ. ಅಷ್ಟರಲ್ಲಿ ಸ್ಕೂಟರ್ ಬಂದ ಸದ್ದಾಯಿತು. ದಕ್ಷಿಣಮೂರ್ತಿಗಳು ಬಂದಿದ್ದರು. ಅವರ ಕೈಯಲ್ಲಿ ಮಲ್ಲಿಗೆ ಹೂವಿತ್ತು. ವಾರಕ್ಕೆ 1-2 ಸಲ ಹೂವು ತರೋದು ಅವರ ಪದ್ಧತಿ. ಇದು ಈಚಿನದಲ್ಲ, ಕೆಲವು ವರ್ಷಗಳಿಂದ ನಡೆದು ಬಂದಿದ್ದು. ಯಾಕಿವತ್ತು ಲೇಟು ಅಂತ ಸುಕನ್ಯಾ ಕೇಳಿದರು. ಯಾರೋ ಸಿಕ್ಕರಷ್ಟೇ. ಈಗ ಮಾತಿಗೆ ಕುಡಿಯೋ ಗಾಳಿಗೆ ಮಾತ್ರ ಟ್ಯಾಕ್ಸ್ ಇಲ್ಲ ಅದು ಬಂದ ಮೇಲೆ ಆಟೋಮೆಟಿಕ್ಕಾಗಿ ಅದು ಕಮ್ಮಿ ಆಗುತ್ತೆ ಬಿಡು ಎಂದು ತಮಾಷೆ ಮಾಡಿದರು. ಆದರೂ ದಕ್ಷಿಣಮೂರ್ತಿಗಳು ಮೌನವಾಗಿದ್ದರು. ಇಂದು ವಸಂತ್ ಎದುರಾದರೂ ನೋಡಿದಂತೆ ಹೋಗಿಬಿಟ್ಟಿದ್ದರು. ಈ ಪ್ರಶ್ನೆ ಅವರನ್ನು ಬೃಹದಾಕಾರವಾಗಿ ಕಾಡುತ್ತಿತ್ತು. ತಾಳಲಾರದೆ ಮಲಗುವ ಮುನ್ನ ಹೆಂಡತಿಯೊಳಗೆ ಹೇಳಿದರು. ವಸಂತ್ ಸಿಕ್ಕದ, ನೋಡಿದಂತೆ ಹೋಗಿದ್ದ, ಅಥವಾ ನನ್ನ ಭ್ರಮೆಯೇನೋ? ಆಗಿಂದ ಏನೋ ತಳಮಳ. ಶುಭ ನೋಡ್ಬರೋಣ ಅಂದ್ಕೊಂಡೆ, ಮತ್ತೆ ಯಾರೋ ಸಿಕ್ಕರು. ಮನೆಗೆ ಬಂದುಬಿಟ್ಟೆ. ನೋಡಿಕೊಂಡು ಅವರದೆಯ ಭಾರ ಕಮ್ಮಿ ಮಾಡಿಕೊಂಡರು. ಆದರೆ ಸುಕನ್ಯಾ ತಳಮಳಿಸಿ ಹೋದರು. ಆದರೂ ತೋಡಿಕೊಳ್ಳಲಿಲ್ಲ. ಭ್ರಮೆನೇ ಸರಿ. ವಸಂತ್ ಕೂಡ ನಮ್ಮ ನರಹರಿ ಮೌಳಿ ಹಾಗೇನೆ. ಅದೇನೇ ತಲೆ ಕೆಡಿಸಿಕೊಳ್ಳುವಂಥ ವಿಷಯವಲ್ಲ. ಯಾವುದಾದರೂ ಗಡಿಬಿಡಿಯಲ್ಲಿರ್ತಾರೆ ಬಿಡಿ. ಅವರ ಅನುಮಾನಗಳನ್ನು ತಳ್ಳಿ ಹಾಕಿದರು ಸುಕನ್ಯಾ. ಆದರೆ ಇಡೀ ರಾತ್ರಿ ಅವರು ಕಣ್ಣು ಮುಚ್ಚಲಿಲ್ಲ. ಮದುವೆ ಚೆನ್ನಾಗಿ ಮಾಡಿದ್ದರು ವಿನಃ ವರೋಪಚಾರ ಅಂತ ಅಚ್ಚಗೇನು ಕೊಡಲಿಲ್ಲ. ಅವನ ಅಪ್ಪ ಅಮ್ಮ ಕೂಡ ಏನೂ ಕೇಳಿರಲಿಲ್ಲ. ಇದರಷ್ಟರಲ್ಲೇ ಸಂತೃಪ್ತಿ ಪಡುವ ಜನ. ಅವರಿಗೆ ಗಡಿಯಾರ ನೋಡಿ ಸಾಕಾಗಿ 4:50ಕ್ಕೆ ಎದ್ದೇ ಬಿಟ್ಟರು. ಗಂಡನಿಗೆ ಎಚ್ಚರವಾಗದಂತೆ ಅಡಿಗೆ ಮನೆಗೆ ಹೋದರು. ಅಮ್ಮ ಹತ್ತಿರದಲ್ಲೇ ನರಹರಿ ಧ್ವನಿ ಕೇಳಿ ಬೆಚ್ಚಿಬಿದ್ದರು. ನೀನ್ಯಾಕೋ ಇಷ್ಟು ಬೇಗ ಎದ್ದೆ? ಅವನ ತಾಯಿಯ ಮುಖವನ್ನೇ ದಿಟ್ಟಿಸಿ ನೋಡಿದ. ನೀನು ರಾತ್ರಿಯೆಲ್ಲ ನಿದ್ದೆ ಮಾಡಿರಂಗಿಲ್ಲ. ಇಡೀ ರಾತ್ರಿ ದುಗುಡ ಅನುಭವಿಸಿದ ಸೆಲೆಯ ರೂಪದಲ್ಲಿ ಕಣ್ಣಿನಿಂದ ಕಣ್ಣೀರು ಮೇಲಕ್ಕೆ ಧುಮುಕುವ ಕಂಬನಿ.
ಆತಂಕದಿಂದ ಕೆಲವು ಕ್ಷಣ ನರಹರಿ ಪ್ರತಿಮೆಯಾದ. ತಕ್ಷಣ ಚೇತರಿಸಿಕೊಂಡು ಬೆರಳಿನಿಂದ ಸುಕನ್ಯಾ ಕಣ್ಣೀರು ತೊಡೆದ. ಅಳೋಂಥ ಪ್ರಾಬ್ಲಮ್ ಏನಿದೆ? ನಿನ್ನ ಆರೋಗ್ಯ ಕೆಟ್ಟರೆ ಸಮಸ್ಯೆ ಅಪಾಯದ ರೂಪ ತಾಳೆ ಮನೆ ಮೇಲೆ ದಾಳಿ ಮಾಡಿಬಿಡ್ತೈತೆ. ಏನು ಹೇಳು? ಬಲವಂತ ಮಾಡಿದ. ಆಕೆ ತುಂಬ ಸಂತೋಷದಿಂದಲೇ ವಿಷಯನ ಅವನ ಮುಂದಿಟ್ಟಾಗ ನಕ್ಕು ಬಿಟ್ಟ. ಏನಮ್ಮ ಇದು? ವಸಂತ್ ಅಣ್ಣನನ್ನು ನೋಡಿಲ್ಲ ಅಂತ ಕಾಣಿಸುತ್ತೆ. ನಾನು ಹಾಫ್ ಡೇ ಲೀವ್ ಹಾಕಿದ್ದವನು ಅವನನ್ನು ನೋಡಿಕೊಂಡೇ ಮನೆಗೆ ಬಂದಿದ್ದು. ಇವತ್ತು ಕಾಸು ಅವನ ಕೈಯಲ್ಲೇ ಎಕ್ಕಿಸಿದ್ದು ಎಂದ. ಸುಳ್ಳನ್ನು ಲೀಲಾಜಾಲವಾಗಿ ಹೇಳಿಬಿಟ್ಟ. 1,00,000ದ ನಿಧಿಯನ್ನು ಕಂಡಂತೆ ಆಕೆ ಹರ್ಷಿತಗೊಂಡಳು. ನಾನು ಹಾಗೆ ಅಂದ್ಕೊಂಡೆ, ಆದರೂ ಸಮಾಧಾನವಾಗಲಿಲ್ಲ. ನೀನು ಯಾಕೆ ಇಷ್ಟೊತ್ತಿಗೆ ಎದ್ದೆ? ಮಗನನ್ನು ಆಕ್ಷೇಪಿಸಿದರು. ತನ್ನ ಮಾತುಗಳಿಂದ ಆಕೆಯ ಪ್ರಶ್ನೆಗೆ ಉತ್ತರವನ್ನು ಮರೆಸಿ 1 ಲೋಟ ಕಾಫಿ ಮಾಡಿಕೊಡಮ್ಮ ಎಂದ. ಸ್ಕೂಟರ್ ಯಾರ್ದು? ನಳಿನಿ ರಾತ್ರಿ ಕೇಳಿದ ಪ್ರಶ್ನೆಗೆ ಬೆಚ್ಚಿ ಬಿದ್ದಿದ್ದ. ಯಾಕೆ? ಅವನ ಪ್ರಶ್ನೆಗೆ ಉತ್ತರಿಸಿದೆಯೇ ಅವನಿದೆಯ ಬೆಚ್ಚಿನ ಸ್ಪರ್ಶಕ್ಕೆ ಮತ್ತು ಬರೆಸುತ್ತಾ ಸ್ಕೂಟರ್ ಯಾರ್ದು? ಅದೇ ಪ್ರಶ್ನೆ. ಸುಲಭವಾದದ್ದು, ಆದರೆ ಉತ್ತರಿಸಲು ಹೋಗಲಿಲ್ಲ. ಅವಳ ತೋಳನ್ನು ಮೆಲ್ಲಗೆ ಸರಿಸಿ, ನಿನ್ನ ಪ್ರಶ್ನೆಗಳಿಗೆ ಹಗಲೆಲ್ಲ ಉತ್ತರ, ರಾತ್ರಿಗಳೆಲ್ಲ ಹಾಳು ಮಾಡಬೇಡ, ಮಲ್ಕೋ. ಅವಳ ನಗ್ನ ಎದೆಯ ಮೇಲೆ ಬ್ಲ್ಯಾಂಕೆಟ್ ಎಳೆದು ಪಕ್ಕಕ್ಕೆ ತಿರುಗಿಸಿಕೊಂಡ. ಅವಳ ಪ್ರಶ್ನೆಯ ಹಿಂದಿನ ಯೋಚನೆ ಡೀಪ್ ಆಗಿ ಚಿಂತಿಸತೊಡಗಿದಳು. ಹೆಣ್ಣು ಎಷ್ಟೊಂದು ಅಪಾಯಕಾರಿ ಎನ್ನುವ ಅರಿವಾಗಿದ್ದು ಈಚೆಗೇನೆ. ಗ್ಯಾಸ್ ನಿಮ್ಮ ಹೆಸರಲ್ಲೇ ಇದೆ. ಗ್ಯಾಸ್ ಸಿಲಿಂಡರ್ ಜೊತೆ ಬಂದ ರಸೀದಿಯನ್ನು ಹಿಡಿದು ಉದ್ಗರಿಸಿದಳು. ಅಂದು ಅಲ್ಪ ಸ್ವಲ್ಪ ಅರ್ಥವಾದುದು ಸ್ಕೂಟರ್ ಸುದ್ದಿ ಬಂದಾಗ. ಪೂರ್ತಿ ಅರಿವಿಗೆ ಬಂತು. ಗಂಡನ ಪಾಲಿನ ಸಾಮಾನು ಸರಜುಗಳನ್ನು ಪಟ್ಟಿ ಮಾಡತೊಡಗಿದಳು. ಅಡುಗೆ ಮನೆಯಿಂದ ಬಾತ್ರೂಮ್ವರೆಗೆ ನುಗ್ಗಿದವನು ಆತುರಾತುರವರೆಗೆ ಸ್ನಾನ ಮುಗಿಸಿ ಹೊರಬಂದ. ಪೇಪರ್ ನೋಡುತ್ತಿದ್ದ ದಕ್ಷಿಣಮೂರ್ತಿಗಳ ಕಣ್ಣಲ್ಲಿ ಬೆರಗು ಮೂಡಿತು. ಅದೇನಿವತ್ತು ಬೇಗ ಎದ್ದಿದ್ದೀಯಾ? ಪರ್ಸನಲ್ ವರ್ಕ್. ಕೈಗಳನ್ನು ಜುತ್ತಾ ಸುರಿದು ಹೋದ. ಒಳ್ಳೆಯ ನಿದ್ದೆಯ ಮಂಪರಿನಲ್ಲಿ ನಳಿನಿ ಹೆಗಲ ಮೇಲೆ ಕೈಯಿಟ್ಟು, ಅಣ್ಣ ಎದ್ದು ಪೇಪರ್ ಓದ್ತಾ ಇದ್ದಾರೆ. ಮುದ್ದು ಮಾಡೋದು, ಲಲ್ಲೆಗೆರೆಯೋದು 15 ದಿನಕ್ಕೆ ಮುಗ್ದೇ ಹೋಗಿತ್ತು. ನಮ್ಮ ಮದುವೆ ಆಗಿ 45ನೇ ದಿನವಾಗಿತ್ತು. ಒರಿಜಿನಲ್ ಬದುಕಿಗೆ ಹೊಂದಿಕೋ ಮಿಮ್ಸಾಬ್ ಒದ್ದೆಯ ಕೈಯಿಂದ ಕೆನ್ನೆ ತಟ್ಟಿದ. ಮಗಲು ಬದಲಾಯಿಸಿದಳಷ್ಟೇ. ಅವನ ಸಿಟ್ಟು ನೆತ್ತಿಗೇರಿತು. ಏಯ್ ನಳಿನಿ, ಏಳು ಮೇಲಕ್ಕೆ. ಇನ್ನು ಜೋರಾಗಿ ಸ್ವರವೇರಿಸೋಕ್ಕಾಗಲಿಲ್ಲ. ಜಡೆ ಹಿಡಿದೆತ್ತಿ ಕೂಡಿಸಿದ. ಹೋಗಿ ಕಾಫಿ ತಗೊಂಡ್ಬಾ ಗದರಿದ. ಪ್ಯಾಂಟ್ ಏರಿಸಿ ಫುಲ್ ಶರ್ಟ್ ತೊಟ್ಟು ಪ್ಯಾಂಟಿನೊಳಗೆ ಇನ್ಶರ್ಟ್ ಮಾಡಿದ. ಹಾಡು ಗುನುಗುರಿಸುತ್ತಾ ಕ್ರಾಫ್ಟ್ ತೀಡುವ ವೇಳೆಗೆ ಒದ್ದೆ ಮುಖದಲ್ಲಿಯೇ ಕಾಫಿ ಹಿಡಿದು ಬಂದಳು. ತುಂಬ ಕೆಲಸ ಅಮ್ಮನ ಕೈಯಲ್ಲಿ ಮಾಡೋಕ್ಕಾಗೋಲ್ಲ. ನೀನು ಸ್ವಲ್ಪ ಚಾರ್ಜ್ ತಗೋ. ಅಮ್ಮನಿಗೆ ವಿಶ್ರಾಂತಿ ಕೊಡು. ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ್ದ. ಇದನ್ನು ಮದುವೆಯಾದ ಹೊಸರಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದ. ಆಮೇಲೆ ಮೆಲುವಾಗಿ ವಿವರಿಸಿದ್ದ. ಇಂದು ಮಾತ್ರ ತುಸು ಗಟ್ಟಿಯಾಗಿ ಹೇಳಿದ್ದ. ದುಸು ಎಂದರೂ ಎದ್ದು ಹೋದಳು. ಕೆಲಸದ ಬಗ್ಗೆ ಅವಳಿಗೇನು ಸೋಮಾರಿತನವಲ್ಲ, ಆದರೆ ಅವಳ ಲೆಕ್ಕಾಚಾರವೇ ಬೇರೆ. ತಮಗೆ ಪ್ರೈವಸಿ ಸಾಲದು ಎನ್ನುವುದಕ್ಕಿಂತ ತಾವಿಬ್ಬರೇ ಇದ್ದರೆ ಬರುವ ಸಂಬಳದಲ್ಲಿ ಉಳಿಸಬಹುದು ಎನ್ನುವ ಲೆಕ್ಕಾಚಾರ. 2 ಲೀಟರ್ ಹಾಲಿನ ಕುಕ್ಕರ್ಗೆ ಸುರಿಯುತ್ತಿರುವಾಗ ಅಡಿಗೆ ಮನೆಯೊಳಗೆ ಕಾಲಿಟ್ಟಳು. ಅತ್ತೆ ಏನಾದರೂ ಮಾಡಿಕೊಡ್ಲಾ ಕೇಳಿದಳು. ಪ್ರತಿದಿನವೂ ಇದರಿಂದಲೇ ಅವಳ ದಿನ ಪ್ರಾರಂಭವಾಗುತ್ತಿತ್ತು. ಸುಕನ್ಯೆಗೆ ಒಂದು ರೀತಿಯ ಸಂಕೋಚ. ಅವಳಾಗಿ ಅರ್ಥ ಮಾಡಿಕೊಂಡು ಏನೂ ಮಾಡಲಾರಳು. ಇದನ್ನು ಸಾಕಷ್ಟು ಸಲ ಗಮನಿಸಿದ್ದ ನರಹರಿ ತಾಯಿ ಏಳುವ ಮುನ್ನವೇ ಚಪಾತಿ ಇಟ್ಟು ಕಲಿಸುತ್ತಿದ್ದ. ಉಷಾಳ ಮೇಲೆ ರೇಗಾಡಿದ. ಬೆಳಿಗ್ಗೆ ಕೆಲಸಕ್ಕೆ ನಿಂತು ಬಿಟ್ಟಿದ್ದೀಯಾ? ದೊಡ್ಡ ಹೆಂಗಸಿನಂತೆ ನೀನು ಸ್ಟೂಡೆಂಟ್. ನಿನ್ನ ವೇಳೆಯೆಲ್ಲ ಓದಿಗಿಟ್ಟರೂ ಮೆಡಿಕಲ್ಗೆ ಸೀಟ್ ಸಿಗೋದೇ ಕಷ್ಟ. ತಂಗಿಯನ್ನು ತೋಳಿಡಿದು ಎಬ್ಬಿಸಿದ್ದ. ಅಮ್ಮ, ಉಷಾ ಅಡಿಗೆ ಮನೆಗೆ ಬರೋಕೆ ಬಿಡಬೇಡ. ಅವಳಿಗೆ ಓದೋದೇ ಸಾಕಷ್ಟಿರುತ್ತೆ. ಕೆಲಸವೇನಿದ್ರು ಅತ್ತೆ ಸೊಸೆ ಮಾಡಿಕೊಳ್ಳಿ ಎಂದಿತ್ತಿದ್ದ. ಬಾಗಿಲವರೆಗೆ ಹೋದವನು ಹಿಂದಕ್ಕೆ ಬಂದ. 2 ಲೀಟರ್ ಹಾಲಿಗೆ 15 ರೂಪಾಯಿ. ಅಲ್ಲಿಗೆ ಹೋಗಿ ತರೋದ್ರಿಂದ ಮನೆಗೆ ಬರಬೇಕೆಂದುಕೊಂಡರೂ 2 ರೂಪಾಯಿ ಜಾಸ್ತಿ ಆಗುತ್ತೆ. ಬಿ ಕೇರ್ಫುಲ್. ಅವಳ ಭುಜದ ಮೇಲೆ ತಟ್ಟಿ ಹೇಳಿದ. ನೆಲದಲ್ಲಿ ಹರಿದಾಡಿದ ಹಾಲು ಇನ್ನೂ ಅವನ ಕಣ್ಮುಂದೆ ಇತ್ತು. ಸುಕನ್ಯೆಗೆ ಅತಿ ಎನಿಸಿತು. ಸಾಕು ಹೋಗೋ, ಅವಳಿಗೇನೋ ಹಾಲಿನ ಬೆಲೆ ಗೊತ್ತಿಲ್ವಾ? ಕೈಜಾರಿ ಏನೋ ಬಿದ್ದಿರಬೇಕು ಎಂದರು. ತನಗೆ ಕೇಳಿಸಲೇ ಇಲ್ಲವೆನ್ನುವಂತೆ ಸ್ಕೂಟರನ್ನು ಹೊರಗೆ ತಳ್ಳಿದ. ಎಲ್ಲಿಂದಲೋ ಮೌಳಿ ಪ್ರತ್ಯಕ್ಷನಾದ. ಅತ್ತಿತ್ತ ನೋಟ ಅರೆಸಿ ಅವನ ಕೆನ್ನೆಯ ಬಳಿ ಬಗ್ಗಿದ. ಪೆಟ್ರೋಲ್ ಇದೆಯೋ ನೋಡ್ಕೋ, ಒಂದ್ಸಲ ಚೆಕ್ ಮಾಡು ಎಂದು ಒಳಗೆ ಹೋದ. ಪರ್ಸ್ ತೆಗೆದು ಹಣನ ಕೌಂಟ್ ಮಾಡಿಕೊಂಡು ಸ್ಕೂಟರ್ ಹತ್ತಿದ. ನರಹರಿ ಅಂಗಡಿಯ ಬಳಿ ನಿಲ್ಲಿಸಿ 2 kg ಬಟಾಣಿ ಖರೀದಿಸಿಕೊಂಡು ಶುಭಾಳ ಮನೆಯ ಹತ್ತ ಹೊರಟ. ಅಲ್ಲಿಗೆ ಹೋಗಲು ಒಂದು ನೆಪ ಬೇಕಿತ್ತು. ಅದಕ್ಕೆ ಈ ಗೇಮ್. ಶುಭ ಕೂಗುತ್ತಲೇ ತೆರೆದ ಬಾಗಿಲಿನಿಂದ ಒಳಕ್ಕೆ ನುಗ್ಗಿದ್ದ. ಪೇಪರ್ ಕೂತಿದ್ದ ವಸಂತ್ ನೋಡಿ ಹಲೋ ಬಾವಾ, ಗುಡ್ ಮಾರ್ನಿಂಗ್ ಎಂದ. ಕೈಯಲ್ಲಿದ್ದ ಪೇಪರ್ ಕೆಳಗಿಳಿಸಿದೆ ವಸಂತ್. ಮೊದಲು ಅವರ ಕಣ್ಣುಗಳನ್ನು ಅರಳಿದರು, ನಂತರ ಅದೇ ಸ್ಥಿತಿಗೆ ಬಂದರು. ಹಲೋ ಮಾರ್ನಿಂಗ್ ಎಂದು ಉತ್ತರಿಸಿದ. ಅವನು ಎದುರಿನಲ್ಲಿಯೇ ಕೂತ. ನರಹರಿ ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದ. ಅಣ್ಣ, ಬಟಾಣಿ ತುಂಬ ತಂದಿದ್ರು, ಕೊಟ್ಟು ಹೋಗೋಣ ಅಂತ ಬಂದೆ. ಯಾಕೋ ನಿಮ್ಮ ಧ್ವನಿ ಬದಲಾಗಿದೆ, ತುಸು ಮೆಲುವಾಗಿಯೇ ಅಂದ. ವಸಂತ್ಗೆ ತಲೆ ಚೆಟ್ಟೆನಿಸಿತು. ಇಂದಿನ ದಿನ ಬೆಳಿಗ್ಗೆ ಅವನ ಗೆಳೆಯ 2 kg
ಅಷ್ಟು ಹಸುವಿನ ಬೆಣ್ಣೆ ತಂದುಕೊಟ್ಟ. ನಿಮ್ಮ ಮಾವನವರು ಕಳಿಸಿಕೊಟ್ಟಿದ್ದಾರೆ. ಶುಭ ಕಣ್ಣಲ್ಲೇ ನಕ್ಕಿದಳು. ತಿಂಡಿ ಕೊಡುವಾಗ ಬಿಸಿ ಇಡ್ಲಿಯ ಮೇಲೆ ನಿಂಬೆ ಗಾತ್ರದ ಬೆಣ್ಣೆ ಇಟ್ಟು, ಹೊಟ್ಟೆಯೂರಿಗೆ ಹಸುವಿನ ಬೆಣ್ಣೆ ಬಹಳ ಒಳ್ಳೆಯದು, ಇದನ್ನ ಆಗಾಗ ನಮ್ಮಣ್ಣ ಹೇಳ್ತಾ ಇದ್ರು ಎನ್ನುವ ಮಾತುಗಳನ್ನು ಸೇರಿಸಿದಳು. ಎಲ್ಲರಿಗೂ ನನ್ನ ರೋಗಿ ಮಾಡೋಕೆ ಹೊರಟಿದ್ದೀಯಾ? 20ನೇ ಶತಮಾನದ ಹೆಣ್ಣು ಯಾವ ಮಟ್ಟಕ್ಕೆ ಬೇಕಾದರೂ ಇರಿತಾಳೆ. ಎಗರಿಕೊಂಡು ಎದ್ದಿದ್ದ. ಕೈ ಹಿಡಿದು ಕೂಡಿಸಿ, ದೇಹಕ್ಕೆ ಬರೋದು ಮಾತ್ರ ರೋಗವಲ್ಲ, ಮನಸ್ಸಿನ ಸಿಡಿಮಿಡಿ, ಅನಾಗತ್ಯ ಕೋಪ ಇವೆಲ್ಲವೂ ರೋಗಗಳೇ. ಡಾಕ್ಟರ್ ಸಲಹೆಯಂತೆ ಇಲ್ಲದೇನೆ 20ನೇ ಶತಮಾನದ ಹೆಣ್ಣು ಇದೆಲ್ಲವನ್ನು ಗುರುತಿಸಬಲ್ಲಳು. ಅವನ ಕೈ ಬಿಟ್ಟು ತಾನೇ ಸರಿದು ಹೋಗಿದ್ದಳು. ದಿಗ್ಮೂಢನಾಗಿದ್ದ. ಅದೇ ಕಾರಣನ ನಿಮ್ಮ ತಂಗಿನ ಕೇಳಿ ಗಡುಸಾಗಿ ಕೇಳಿದ ವಸಂತ್. ಅಲ್ಲೇ ಕೂಡದೆ ಎದ್ದು ಬಾತ್ರೂಮಿಗೆ ಹೋಗಿ ಧಡಾರನೆ ಬಾಗಿಲು ಹಾಕಿಕೊಂಡ. ಕುಳಿತಲ್ಲೇ ಬಿಡಿಸಿದ ಚಿತ್ರವಾದ ನರಹರಿ. ಏನಾಗಿದೆ ವಸಂತ್ಗೆ? ಭಾವಭಾಮೈದನೆಂಬ ಬಂಧನಕ್ಕಿಂತ ಫ್ರೆಂಡ್ಸ್ ಎನ್ನುವ ರೀತಿ ಇದ್ದರು ಅವರಿಬ್ಬರು. ಅಡಿಗೆ ಮನೆಯಿಂದ ಹೊರಗೆ ಇಣುಕಿದಳು. ಶುಭ ಒಂದೇ ಬಾರಿಗೆ ಧಾವಿಸಿದಳು ಅವನ ಬಳಿಗೆ. ಸರ್ಪ್ರೈಸ್! ಅವಳ ಕಂಗಳಲ್ಲಿ ಹರ್ಷದ ಕಾರಂಜಿಗಳಿತ್ತು. ಅದೆಲ್ಲ ಇರಲಿ, ತಂಗಿಯ ಕೈ ಹಿಡಿದುಕೊಂಡು, ಪ್ಲೀಸ್ ನಿಜ ಹೇಳು, ವಸಂತ್ ಯಾಕೆ ಬದಲಾಗಿದ್ದಾರೆ? ಅವಳು ನಕ್ಕು ಬಿಟ್ಟಳು. ಯಾಕೆ ಈ ಪ್ರಶ್ನೆ? ನನಗೇನು ಹಾಗೆ ಅನ್ನಿಸೋಲ್ಲ. ಅವರಿಗೆ ಹೊಟ್ಟೆಯುರಿ, ಅದೆಲ್ಲ ನಿಮಗೆ ಗೊತ್ತಾಗಿರೋದು ಸ್ವಲ್ಪ ಮುಜುಗರವೆನಿಸಿದ್ದಷ್ಟೇ. ಮತ್ತೆ ಅದನ್ನೇ ಮುಂದುವರಿಸಿದಳು. ಮತ್ತೊಂದು ಸುಳ್ಳು. ಅದಕ್ಕಾಗಿ ಒಂದು ಸುಳ್ಳು ಅವಳಿಗೆ ಇಷ್ಟವಿರಲಿಲ್ಲ. ಸತ್ಯ ಅವಳಿಗೆ ಗೊತ್ತಿದ್ದರೂ ಹೇಳಲಾರಳು. ಅನುಮಾನಿಸಿದ, ಒಂದು ರೀತಿಯ ಗಾಬರಿ ಕೂಡ. ಡಾಕ್ಟರ್ ವಿನಯ್ ಒಂದು ಸಲ ಭೇಟಿ ಮಾಡಲಾ ಕೇಳಿದ. ಎದ್ದವಳು ಕೂತಳು. ಏನಿಲ್ಲ. ವಸಂತ್ ಮೊದಲೇ ಸಂಕೋಚದ ಸ್ವಭಾವ. ಡಾಕ್ಟರ್ ವಿನಯ್ ಬಾಯಿ ಬಡಕರು. ಇನ್ಮುಂದೆ ಸಮಸ್ಯೆ ಹುಟ್ಟಿ ಹಾಕಿದಾಗಿತ್ತು. ಮೋಡ ಮುಸುಕಿದೊಂದರೆ ಸ್ವೆಟರ್ ಸುತ್ತಿ ನೆಗಡಿ ಆಗುತ್ತೆ ಅಂತ ಕೊಡೋ ಜನರ ಪೈಕಿ ಅವರು. ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮನೆಯಲ್ಲೂ ತಲೆ ಕೆಡಿಸ್ಕೊಳ್ಳೋದಂತೆ ನೋಡ್ಕೋ. ಅಮ್ಮನ ನೋಡಬೇಕು ಅಂತ ಅನಿಸ್ತಿದೆ. ನಾನು ಬರ್ತೀನಿ. ಅಣ್ಣನ ಮನದ ಆತಂಕ ತೊಡೆಗೊಳ್ಳಲು ಪ್ರಯತ್ನಿಸಿದಳು. ಅದೇ ಬಟಾಣಿ ಬಿಡಿಸಿ ಆತುರತವರೆಗೆ ಉಪ್ಪಿಟ್ಟು ಮಾಡಿ ಒಂದು ಡಬ್ಬಿಗೆ ತುಂಬಿದಳು. ಮೌಳಿ ಉಷಾಗೆ ಇಷ್ಟ. ಅವನು ಮುಂದಿಟ್ಟಳು. ನಾನು ಇಲ್ಲಿಗೆ ಬರೋ ವಿಷಯ ಹೇಳಿಲ್ಲ ಎಂದು ನರಹರಿ. ಶುಭ ನಕ್ಕು ಬಿಟ್ಟಳು. ಆರೋಗ್ಯಕರವಾದ ಸುಳ್ಳು ಯಾವಾಗಲೂ ಒಳ್ಳೆಯದು. ಮತ್ತೇನಾದರೂ ಹೇಳು. ಮುಚ್ಚಿದ್ದ ಬಾತ್ರೂಮ್ ಕಡೆ ನೋಡಿ ಹಣೆಗೆ ಕೈ ಒತ್ತಿದ. ಇದೇನಿಷ್ಟೊತ್ತು ಸ್ನಾನ? ಅಚ್ಚರಿ ವ್ಯಕ್ತಪಡಿಸಿದಾಗ ಮುಕ್ತವಾಗಿ ನಕ್ಕು ಬಿಟ್ಟಳು. ಮಹಾರಾಯ, ಹಲವರ ಸ್ನಾನ ಹಲವು ವಿಧ. ಬಾತ್ರೂಮ್ ಹೊಕ್ಕ ಮೇಲೆಯೇ ತಲೆ ಮೈಗೆ ಎಣ್ಣೆ ತಿಡಿಕೊಳ್ಳದೆ ನಂತರವೇ ನಿಧಾನವಾಗಿ ಆರಾಮಾದ ಸ್ನಾನ ವಿವರಿಸಿದಳು. ಇದು ಬಾತ್ರೂಮ್ನಲ್ಲಿದ್ದ ವಸಂತ್ ಕಿವಿಗೂ ಬಿತ್ತು. ತನಗೆ ಹೊಸ ಸ್ಕೂಟರಿನ ಅಗತ್ಯವಿದೆ ಎಂದು 10 ರೀತಿಯಲ್ಲಿ ಪರೋಕ್ಷವಾಗಿ ಅವಳಿಗೆ ತಿಳಿಸಿದ. ಶುಭ ಸೂಕ್ಷ್ಮವತಿ ಎಂದು ಅವನಿಗೆ ಗೊತ್ತು. ಅದನ್ನು ನರಹರಿಗೆ ಹೇಳಬಹುದೆಂದು ಕಿವಿಯನ್ನು ಬಾಗಿಲಿಗೆ ಹಚ್ಚಿದ. ಅವನ ಅಸಹಕಾರ, ಅಸಮಾಧಾನವನ್ನು ನೇರ ರೀತಿಯಲ್ಲಿ ವರ್ಣಿಸಿದ. ಅವಳಿಗೆ ಉಳಿದಿದ್ದ ಸಿಡಿಮಿಡಿ ಗುಟ್ಟಿತ. ಮತ್ತೆ 10 ನಿಮಿಷ ಕಾದ ನರಹರಿ. ವಸಂತ್ ಹೊರಗೆ ಬಂದ ಮೇಲೆಯೇ ಮೇಲೆದ್ದಿದ್ದು. ಬರ್ತೀನಿ, ಸಂಡೇ ಅಲ್ಲಿಗೆ ಬಂದುಬಿಡಿ, ನಿಮ್ಮ ಫೇವ್ರೇಟ್ ಏನಾದರೂ ಮಾಡಿಸೋಣ ಹವಾನವಿತ್ತ. ಈಗ ವಸಂತ್ ಒಪ್ಪಿಕೊಳ್ಳಲಾರ. ಸಾರಿ, ಈ ಸಂಡೇ ಬೇರೆ ಪ್ರೋಗ್ರಾಮ್ ಇದೆ. ತಲೆ ರುಚಿಕೊಳ್ಳುತ್ತಾ ರೂಮಿಗೆ ಹೋಗಿಬಿಟ್ಟ. ತಂಗಿಯತ್ತ ನೋಡಿದ. ಅವರ ಪ್ರೋಗ್ರಾಮ್ ಕೊನೆಯ ನಿಮಿಷದಲ್ಲಿ ಫೇಲ್ಯೂರ್ ಆದರೆ ಅಲ್ಲಿಗೆ ಹಾಜರ್. ಸಮಾಧಾನಗೊಳಿಸಿದಳು ಶುಭ. ಹೊರಗೆ ಬಂದು ಸ್ಕೂಟರ್ ಹತ್ತಿದ. ಅದು ಮರೆಯಾಗುವವರೆಗೂ ನೋಡುತ್ತಾ ನಿಂತಿದ್ದಳು. ಸ್ವಾರ್ಥ ಮನುಷ್ಯ ಸಂಬಂಧಗಳನ್ನು ಹೇಗೆ ಛಿದ್ರ ಮಾಡಿಸಬಹುದೆಂದು ಅವಳಿಗೆ ಗೊತ್ತು. ತಿಂಡಿಗೆ ಕೂತಾಗ ತಾನಾಗಿ ವಸಂತ್ ಬಾಯ್ಬಿಟ್ಟ. ಸ್ಕೂಟರ್ ಮಾರಿಬಿಡ್ತೀನಿ. ಅದು ಅವಳಿಗೆ ಗೊತ್ತಿದ್ದೆ. ಮಾರಿಬಿಡಿ, ಪೆಟ್ರೋಲ್ ಹಾಕೋ ಹಣವಾದರೂ ಉಳಿಯುತ್ತೆ. ಭಾರತ ದೇಶದ ಸತ್ಪ್ರಜೆಯಾಗಿ ಇದೊಂದು ರೀತಿಯ ಉಪಕಾರವಾಗುತ್ತೆ. ಅವಳ ಸಹಜವಾಗಿ ಹೇಳಿದರೂ ವ್ಯಂಗ್ಯವೆನಿಸಿತು. ಅಂತೂ ನಾನು ತಾಪತ್ರೆ ಪಟ್ಕೊಂಡು ಓಡಾಡೋದು ನಿನಗಿಷ್ಟ ಅಲ್ವಾ? ಕುಟುಕಿದ. ಉಪ್ಪಿಟ್ಟಿನಲ್ಲಿ ಸ್ಪೂನ್ ಆಡಿಸುತ್ತಾ ಜೋರಾಗಿ ನಕ್ಕು ಬಿಟ್ಟಳು. ನಾನೆಲ್ಲಿ ನಿಮ್ಮ ಸ್ಕೂಟರ್ ಮಾರೋ ಸಲಹೆ ಕೊಟ್ಟೆ? ಒಂದಲ್ಲ ಒಂದು ಕಾರಣಕ್ಕೆ ಸ್ಕೂಟರ್ನ ಬೈಕೊಂಡೇ ಓಡಾಡ್ತಾ ಇದ್ದೀರಾ? ಅದು ರೋಸಿ ಅಸಹಕಾರ ತೋರುವ ಮುನ್ನ ಮಾರೋದೇ ಒಳ್ಳೆಯದು. ತನ್ನ ಪಾಡಿಗೆ ತಾನು ತಿನ್ನತೊಡಗಿದಳು. ಅವನ ಯೋಜನೆ ಏನು ಅಂತ ಅವಳಿಗೆ ಗೊತ್ತು. ಮುಸುಕಿನಲ್ಲಿ ಗುದ್ದಾಟ ಅವಳಿಗೆ ಬೇಡವೆನಿಸಿತು. ಎದುರು ಬದುರಾಗಲು ಒಂದು ರೀತಿಯ ಹಿಂಜರಿಕೆ, ಸಂಕೋಚಿಸಿತ್ತು. ಲಜ್ಜೆ ಪಡುತ್ತಾ ತಿನ್ನುತ್ತಲೇ ತನ್ನ ಆಸೆಯನ್ನು ಮಡದಿಯ ಮುಂದೆ ಬಿಡಿಸಿಟ್ಟ. ಹೇಗೋ ನಿಮ್ಮ ತಂದೆಗೆ ರಿಟೈರ್ಡ್ ಆಗುತ್ತೆ, ಒಂದು ಸ್ಕೂಟರ್ ಕೊಡಿಸು ಅಂತ ಹೇಳು, ಆಶೀರ್ವಾದದ ಉಡುಗೊರೆಯಾಗಿ ಬರುತ್ತೆ. ಅಷ್ಟು ಹೇಳುವ ವೇಳೆಗೆ ಅವನ ಹಣೆಯಲ್ಲಿ ಬೆವರಿನ ಹನಿಗಳು ಮೂಡಿದವು. ಇದು ಗೆಳೆಯರು, ಸಹೋದ್ಯೋಗಿಗಳ ಸಲಹೆ. ಅವನಲ್ಲಿ ಆಸೆ ಮೂಡಿಸಿ ಅದು ದಿನದಿಂದ ದಿನಕ್ಕೆ ಬೆಳೆಯಲು ಅವಕಾಶ ಮಾಡಿಕೊಟ್ಟ ಪುಣ್ಯಾತ್ಮರು. ಅವರನ್ನಲ್ಲೊಬ್ಬರು ಈಗಲೂ ವರದಕ್ಷಿಣೆ ವಿರೋಧ ವೇದಿಕೆ ಸದಸ್ಯರು. ಇದೇನು ಅನಿರೀಕ್ಷಿತವಾಗಿದ್ದ ಕಾರಣ ತಟ್ಟೆ ಖಾಲಿ ಮಾಡಿಯೇ ಶುಭ ಮೇಲೆದ್ದಿದ್ದು. ಸಿಟ್ಟಿನಿಂದ ಅವಳ ಮೈ ಉರಿತಿತ್ತು. ಕಾಫಿ ಕೊಟ್ಟು ಅವನ ಕುಡಿದಾದ ಮೇಲೆ ತನ್ನ ನಿರ್ಣಯ ತಿಳಿಸಿದಳು. ಕೇಳೋಲ್ಲ. ಆಶೀರ್ವಾದಕ್ಕೆ ಮೊದಲು ಸ್ಪಷ್ಟ ರೂಪ ಇರೋಲ್ಲ. ಸದಾ ಆದ್ರ ಪ್ರೀತಿಯ ಆಶೀರ್ವಾದ ನಮ್ಮ ಪಾಲಿನ
ಪಾಲಿಗೆ ಇದ್ದೇ ಇರುತ್ತೆ. ಬರೋ ಹಣಕ್ಕೆ 100 ಜವಾಬ್ದಾರಿ ಇದೆ. ನಿಮಗೆ ಹೊಸ ಸ್ಕೂಟರ್ ಆಸೆ ಇದ್ದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿರುವ ಹಣ ತೆಗೆದುಕೊಳ್ಳಿ, ಅಥವಾ ಸದ್ಯಕ್ಕೆ ಇದೇ ಸ್ಕೂಟರ್ ಸಾಕು. ಇಂತಹ ಬೇಡಿಕೆಗಳು ನಿಮ್ಮನ್ನು ಎಂಥ ಕನಿಷ್ಠ ಮಟ್ಟಕ್ಕೆ ಇಳಿಸುತ್ತದೆ ಗೊತ್ತಾ? ಈಗ ಮನುಷ್ಯ ಕಷ್ಟಪಡುತ್ತಾ ಇರೋದು ತನ್ನ ಆಸೆಗಳಿಂದಲೇ. ಅದಕ್ಕೆ ಸುಖ ಮರೀಚಿಕೆಯಾಗಿರೋದು. ಅವನ ಮುಂದಿನಿಂದ ಸರಿದು ಹೋದಳು. ಅವಳಷ್ಟು ತರ್ಕಬದ್ಧವಾಗಿ ಯೋಚಿಸಲಾರರು, ಮಾತನಾಡಲಾರರು. ಅನಾವಶ್ಯಕವಾದ ಆಸೆಗಳು ಅವಳಲ್ಲಿ ಇಲ್ಲವೇ ಇಲ್ಲ. ಇಂಥದ್ದೇ ಬೇಕು, ಇಂಥ ಕಡೆಯೇ ಹೋಗಲೇಬೇಕು ಬೇಡಿಕೆ ಅವಳಿಂದ ಬಂದೇ ಇಲ್ಲ. ನೈತಿಕತೆ ಮಿನುಗುವ ಅವಳ ಕಣ್ಣುಗಳನ್ನು ದಿಟ್ಟಿಸಲು ಅಂಜುತ್ತಿತ್ತು ಅವನ ನೋಟ.